ಹಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ಇದು ಮಾಳಿ ಅಮಾವಾಸ್ಯೆ ಹಿಂದಿನ ದಿನದ ಲಾಗ್ ಆಗಿರುತ್ತೆ. ಸೊ ಆ್ಯಕ್ಚುಲಿ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಯಾಕಂದರೆ ಅಮ್ಮ ಪಾಪನ ಒಬ್ಬಳನ್ನೇ ಇಟ್ಕೊಂಡು ಮಾಡೋದಕ್ಕಾಗೋದಿಲ್ಲ ಎಲ್ಲ ಕೆಲಸನೂ. ಆವತ್ತಿನ ದಿನವೇ ಮಾಡ್ಕೊಬೇಕಂದ್ರೆ ಕಷ್ಟ ಆಗುತ್ತೆ, ಬಿಕಾಸ್ ನನಗೂ ವರ್ಕ್ ಇರುತ್ತೆ. ಹಾಗಾಗಿ ಹಿಂದಿನ ದಿನವೇ ಎಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ಬೇಸಿಕಲಿ ಏನೇನು ಬೇಕು ತುಂಬ ಮೇನ್ ಐಟಮ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ರು. ನಾನು ಕೂಡ ವರ್ಕ್ ಮುಗಿಸ್ಕೊಂಡ್ಬಂದಿದ್ದು ತುಂಬ ಲೇಟ್ ಆಗಿತ್ತು. ಅಷ್ಟರಲ್ಲಿ ನಮ್ಮ ಮಮ್ಮಿ ಆಲ್ಮೋಸ್ಟ್ ಒಂದು 70% ಆಫ್ ವರ್ಕ್ನ ಮಾಡಿಬಿಟ್ಟಿದ್ರು. ರಿಮೈನಿಂಗ್ ಸ್ವಲ್ಪ ಇತ್ತು, ಅದನ್ನು ಅವ್ರಿಗೂ ಸ್ವಲ್ಪ ಮಾಡಿಕೊಡೋಣ ಏನಾದರೂ ಹೆಲ್ಪ್ ಅಂತೇಳಿ ಅಳಿಲು ಸೇವೆ ಮಾಡ್ತಾಯಿದ್ದೀನಿ. ಇವಾಗ ನಮ್ಮಮ್ಮ ಅಂದರು ಕಾಯಿ ತುರಿಬೇಕು, ಒಬ್ಬಟ್ಟಿಗೆ ಕಾಯಿ ತುರಿದಿಕ್ಬಿಟ್ರೆ ಸ್ವಲ್ಪ ಅದು ಒಂದು ಮೇನ್ ಕೆಲಸ ಮುಗ್ದಂಗಿರುತ್ತೆ ಅಂತ. ಯಾಕಂದರೆ ಕಾಯಿ ತುರಿಯೋದು ತುಂಬಾ ಹಿಂಸೆ. ಹಾಗಾಗಿ ಮಮ್ಮಿ ಕೊಟ್ಟರು, ಆಯಿತು ಅಂತ ಹೇಳಿ ಕಾಯಿ ತುರಿದಿಕ್ಕಕ್ಕೆ ರೆಡಿ ಮಾಡ್ತಾಯಿದ್ದೆ. ಆ ಕಡೆ ಒಂದು ಕಡೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸಿರ್ತಿದ್ರು ನಾಳೆಗೆ. ಇವಳು ನನ್ನ ಮಗಳಿದ್ದಾಳಲ್ಲ, ಅಮ್ಮ ನಾನು ತುರಿತೀನಿ, ಅಮ್ಮ ನಾನು ಬಿಡಿಸ್ತೀನಿ, ಅಮ್ಮ ನಾನು ಕಟ್ ಮಾಡ್ತೀನಿ ಅಂತ ಹಿಂಸೆ ಕೊಡ್ತಾಯಿದ್ಲು. ಒಂದು ನಿಮಿಷ ಫ್ರೀಯಾಗಿ ಬಿಡ್ತಾಯಿಲ್ಲ ನಮ್ಮನ್ನು. ಇವ್ರು ದೊಡ್ಡವರಾದ್ಮೇಲೆ ಇವ್ರು ಕೆಲಸ ಮಾಡೋ ಟೈಮಿಗೆ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನನ್ನಮ್ಮ ನನಗೆ ಹಂಗೆ ಅಂತ ಇದ್ರು. ನಾನು ಚಿಕ್ಕವಳಿದ್ದಾಗ ಹಿಂಗೆ ಹೇಳ್ತಿದ್ದಂತೆ, ದೊಡ್ಡವಳಾದ್ಮೇಲೆ ನಾವಂತೂ ಒಂದು ಕುಡ್ದಿದ್ದ ಗ್ಲಾಸ್ ಕೂಡ ಎತ್ತಿಡ್ತಿರ್ಲಿಲ್ಲ, ಬರೀ ಮನೆ ವರ್ಕ್ ಅಂತಲೇ ಎತ್ತಿತ್ತು. ಸೊ ಇವಳನ್ನ ನೋಡಿದ್ರೆ ನನಗೆ ಅದೇ ನೆನಪಾಗ್ತಿದೆ, ನಮ್ಮಮ್ಮ ಹೇಳೋದೇ ನೆನಪಾಗ್ತಿದೆ. ನಾವು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲಿ ಶುಂಠಿ ಇದ್ರೆ ಅಮ್ಮ ತಗೋ ಶುಂಠಿ ಬಿಡಿಸು, ರ್ಯಾಪರ್ ಬಿಡಿಸು, ಅದು ಮಾಡು ಇದು ಮಾಡು ಅಂತೆಲ್ಲ ತಂದು ಕೊಡ್ತಾ ಇದ್ಲು. ಅವಳು ತಂದು ಕೊಟ್ಟದನ್ನ ನಾನು ವೀಡಿಯೋ ಮಾಡೋದ್ರಲ್ಲೇ ಅರ್ಧ ಟೈಮ್ ವೇಸ್ಟ್ ಮಾಡ್ತಿದ್ದೆ. ನನ್ನ ಅಮ್ಮ ಅಂತ ಇದ್ರು, ನೀವಿಬ್ಬರು ಇದ್ದು ಏನು ಕೆಲಸ ಮಾಡ್ಕೊಡ್ತೀರಾ, ಇನ್ನೂ ನನಗೆ ಕೆಲಸ ಜಾಸ್ತಿ ಕೊಡ್ತೀರಾ, ನಿಮ್ಮಿಬ್ಬರಿಂದ ನನಗಂತೂ ಕೆಲಸ ಆಗಲ್ಲ ಅಂತ ನನಗೆ ಹೇಳ್ತಿದ್ದಳು. ನೋಡು ಅಮ್ಮ ಹೋಗಲ್ಲಿಡು ಅಂದರೆ ಬಾಯಿ ಮುಚ್ಚು ಅಂತ ಹೇಳ್ತಾ ಇದ್ದಾಳೆ. ಎನಿವೆ, ಸೊ ಹಾಗಾಗಿ ಎಲ್ಲ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಬಿಡಿಸಿಟ್ಕೊಂಡ್ಬಿಟ್ರೆ ನಾಳೆ ಕಾಳುಗೊಜ್ಜು ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನನಗೆ ನಾಳೆ ವರ್ಕ್ ಇದೆ. ಸೊ ಅಮ್ಮ ಒಬ್ಬರೇ ಮಾಡ್ಕೋಬೇಕು. ಅಮ್ಮನ ಕೇಳ್ತಾ ಇದ್ದೆ, ಅಮ್ಮ ಏನೇನು ಅಡುಗೆ ಮಾಡಿದ್ದೀರಾ, ಏನೇನು ತಿಂಡಿ ಮಾಡಿದ್ದೀರಾ ಅಂತ. ಯಾಕಂದರೆ ಅಮ್ಮ ಯಾವುದೂ ಬೇಕ್ರಿಯಿಂದ ಎಲ್ಲ ತಂದಿಡೋದಿಲ್ಲ, ಸ್ವಲ್ಪ ಆದರೂ ಸರಿ ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಈ ಸಲ ಹೇಳಿದೆ, ಮಮ್ಮಿ ನಿಮಗೆ ಅವಳನ್ನ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ, ಎಲ್ಲ ನಾನು ತಂದು ಕೊಡ್ತೀನಿ ಬಿಡಿ ಅಂತ. ಇಲ್ಲ ಬೇಡ ಸ್ವಲ್ಪ ಆದರೂ ಪರವಾಗಿಲ್ಲ, ನಾನು ಮನೇಲೇ ಮಾಡ್ತೀನಿ ಅಂತ ಹೇಳಿದ್ರು. ಹೆಣಿಯವು ಕಜ್ಜಾಯ ಮಾಡಿದ್ರು, ಚಕ್ಲಿ, ಕೋಡ್ಬೇಳೆ, ನಿಪ್ಪೊಟ್ಟು ಮತ್ತು ಚಿಕ್ಕಿ ಉಂಡೆ, ರವೆ ಉಂಡೆ ಎಲ್ಲನೂ ಮಾಡಿದರು. ಸೊ ನಿಮಗೆ ಕಜ್ಜಾಯದು ರೆಸಿಪಿ ಬೇಕು ಅಂದರೆ ಕೇಳಿ, ಮಮ್ಮಿ ಹತ್ರ ಮಾಡಿಸ್ತೀನಿ. ಬಾಯ್.